ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ಜನತಾ ದರ್ಶನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ನಿಮಗೋಸ್ಕರ ಎಲ್ಲ ಅಧಿಕಾರಿಗಳು ಕಚೇರಿಯ ಎಲ್ಲ ಕೆಲಸವನ್ನ ಬಿಟ್ಟು ನಿಮ್ ಜೊತೆ ಬಂದಿದ್ದಾರೆ. ನಿಮ್ಮ ಊರಿಗೆ ನೀವೆಲ್ಲ ಗೌರವಯುತವಾಗಿ ನೀಟಾಗಿ ಬಂದು ನಿಮ್ ಸಮಸ್ಯೆನ ಹೇಳಿದ್ರೆ ಸ್ಥಳದಲ್ಲಿ ಎಷ್ಟು ಬಗೆಹರಿಸಬಹುದು ಬಗೆಹರಿಸ್ತೀವಿ, ಮಿಕ್ಕಿದನ್ನ ಕಾಲಮಿತಿ ಒಳಗೆ ಮಾಡಿಕೊಡ್ತೀವಿ. ಇವತ್ತಿನ ಗ್ರಾಮ ಪಂಚಾಯತಿಯ ಜನತಾ ದರ್ಶನ ಕಾರ್ಯಕ್ರಮದ ವೇದಿಕೆ ಮೇಲಿರುವಂತ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರುವಂತ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತ ಆನಂದ್ ಅವರೇ, ಈ ಜನತಾ ದರ್ಶನವನ್ನ ಪ್ರಕಾರವಾಗಿ ಮಾಡಬೇಕು ಅಂತ ನಮ್ಮ ಜೊತೆಲಿರುವಂತ ತಹಸೀಲ್ದಾರ್ ಅವರೇ, ಡಿವೈಎಸ್ಪಿ ಅವರೇ, ಇಒ ಅವರೇ, ಗೌರವಾನ್ವಿತ ಎಲ್ಲ ಗ್ರಾಮ ಪಂಚಾಯತಿಯ ಸದಸ್ಯರುಗಳೇ, ವಿಜಯ್ ಕುಮಾರ್ ಅವರೇ ಹಾಗೂ ಈ ಊರಿನ ಎಲ್ಲ ಹಿರಿಯರೇ, ನಮ್ಮ ಜೊತೆ ಬಂದಿರುವಂತ ಎಲ್ಲ ಅಧಿಕಾರಿ ವೃಂದದವರೇ, ಮೀಡಿಯಾದವರೇ, ಬಂದ್ರಿ ವಸಂತ ಡಾಕ್ಟರ್. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸರ್ಕಾರವನ್ನ ನಿಮ್ಮ ಮನೆಗೆ ಬಾಗಿಲಿಗೆ ತರಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂತ ಡಿ.ಕೆ. ಶಿವಕುಮಾರ್ ಅವರ ಆದೇಶದ ಮೇರೆಗೆ ಪ್ರತಿ ಗ್ರಾಮ ಪಂಚಾಯತಿಯಲ್ಲೂ ಕೂಡ ನಾವು ಸರ್ಕಾರವನ್ನ ನಿಮ್ಮ ಬಳಿಗೆ ಬಂದು ನಿಮ್ಮ ಸಮಸ್ಯೆಗಳನ್ನ ನೀವು DC ಆಫೀಸು, ತಾಲೂಕ್ ಆಫೀಸು, ಪೊಲೀಸ್ ಕಚೇರಿಗಳು, ಶಾಸಕರ ಕಚೇರಿಗಳು, ಶಾಸಕರ ಮನೆಗಳಿಗೆ ಅಲಿಬಾರ್ದು, ನಿಮ್ಮ ಸಮಯ ವ್ಯರ್ಥ ಆಗಬಾರ್ದು, ರೈತರ ಸಮಸ್ಯೆಯನ್ನ ರೈತರ ಮನೆ ಬಾಗಿಲಿಗೆ ಹೋಗಿ ಕೇಳಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲೇ ಈ ಜನತಾ ದರ್ಶನವನ್ನ ಹಮ್ಮಿಕೊಂಡಿದೀವಿ. ನಿಮ್ಮ ಜೊತೆ ಎಷ್ಟೋ ತರ ಆಗ್ಲಿ ಇಲ್ಲೇ ಇರ್ತೀವಿ. ನೀವು ನಿಮ್ಮ ಸಮಸ್ಯೆಗಳನ್ನ ಹೇಳಿ ಈ ಸ್ಥಳದಲ್ಲೇ ಬಗೆಹರಿಸುವಂತ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ. ಇಲ್ಲ ಅಂದ್ರೆ 30 ದಿನಗಳ ಕಾಲಮಿತಿಯೊಳಗಡೆ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸುವಂತ ನಾವು ಶಾಶ್ವತ ಪ್ರಯತ್ನವನ್ನ ಪಡ್ತೀವಿ. ಇದರ ಜೊತೆಗೆ ಆಲ್ಫಾ ಆಸ್ಪತ್ರೆ ಮೈಸೂರು ಅವರ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಪ್ರತಿಯೊಬ್ಬರಿಗೂ ಉಚಿತವಾಗಿ ಕನ್ನಡಕವನ್ನ ಶಾಸಕರ ವತಿಯಿಂದ ಉಚಿತವಾಗಿ ಕೊಡುವಂಥದ್ದು, ಮತ್ತೆ ಯಾರಿಗಾದ್ರೂ ಆಪರೇಷನ್ ಅವಶ್ಯಕತೆ ಇದ್ರೆ ಫ್ರೀಯಾಗಿ ಮಾಡಿಕೊಡುವಂತ ವ್ಯವಸ್ಥೆಯನ್ನು ಮಾಡಿದೀವಿ. ಇದರ ಉಪಯೋಗವನ್ನ ಪಡ್ಕೋಬೇಕು. ಈಗಾಗಲೇ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನೀವು ಬಹಳ ದಿನಗಳಿಂದ ಬೇಡಿಕೆ ಇಡ್ತಿದ್ದಂತ ದನಾಯ್ಪುರ ಈಚಕೆರೆ ರಸ್ತೆಗೆ 4.5 ಕೋಟಿಯನ್ನ ರಿಲೀಸ್ ಮಾಡಿದೀವಿ. ಮುಂದಿನ ವಾರ ಬಂದು ಭೂಮಿ ಪೂಜೆ ಮಾಡ್ಕೊಡ್ತೀನಿ. ಮುಂದಿನ ವಾರನೇ ಅದರ ಕೆಲಸ ಆರಂಭ ಆಗ್ತದೆ. ಮತ್ತೆ ಮೊನ್ನೆ ನೀವು ಬಹಳ ದಿನಗಳಿಂದ ಹೊನ್ನಾಯ್ಕನಹಳ್ಳಿ ಮತ್ತೆ ದೊಡ್ಡ ಬಾಣಸ್ವಾಡಿ, ಚಿಕ್ಕ ಬಾಣಸ್ವಾಡಿ ರಸ್ತೆಗೆ 2 ಕೋಟಿಯನ್ನ ಬಿಡುಗಡೆ ಮಾಡಿದೀವಿ. ಟೆಂಡರ್ ಆಗಿದೆ ಕೂಡ. ಅದರ ಭೂಮಿ ಪೂಜೆಯನ್ನ ಶೀಘ್ರದಲ್ಲೇ ಮಾಡಿಕೊಡ್ತೀವಿ. ಮೊನ್ನೆ ಹೋದ ವಾರ ಬಂದಂತ ಸಂದರ್ಭದಲ್ಲಿ ದೊಡ್ಡ ಬಾಣಸ್ವಾಡಿಯ ಬಿರ್ಚು ಮತ್ತೆ ಗದ್ದೆ ಬೈಲಿನ ರಸ್ತೆಯನ್ನ ಕೇಳಿದ್ರಿ. ಮಾನ್ಯ ಮಂತ್ರಿಗಳು ಅದಕ್ಕೂ ಅನುಮೋದನೆ ಕೊಟ್ಟು 5 ಕೋಟಿಯನ್ನ ಬಿಡುಗಡೆ ಮಾಡಿದರೆ ಶೀಘ್ರದಲ್ಲೇ ಅದರ ಗುದ್ಲಿ ಪೂಜೆಯನ್ನು ಕೂಡ ಮಾಡ್ತೀವಿ. 1 ವಾರ ಹಿಂದೆ ಹೇಳಿದಕ್ಕೆ ಯಾವ ಸರ್ಕಾರ ಕೂಡ 5 ಕೋಟಿ ಬಿಡುಗಡೆ ಮಾಡಿರಲಿಲ್ಲ. ಮಾಡಿರೋದು ಏಕೈಕ ಕಾಂಗ್ರೆಸ್ ಸರ್ಕಾರ, ಅದು ಡಿ.ಕೆ. ಶಿವಕುಮಾರ್ ಮಾತ್ರ, ಅದು ನಿಮ್ಮ ಶಾಸಕ ಮಾತ್ರ. ಅದು ತಲೆಯಲ್ಲಿರ್ಲಿ. ಮತ್ತೆ ನಿಮ್ಮ ಎಲ್ಲಾ ದೇವಸ್ಥಾನಗಳಿಗೂ ಹಲವಾರು 15 ಕೋಟಿ ವಿವಿಧ ಕಾಮಗಾರಿಗಳಿಗೆ ಈಗಾಗಲೇ ಬಿಡುಗಡೆ ಮಾಡಿದ್ದೀನಿ. ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಿಮ್ಮೆಲ್ಲ ಸಮಸ್ಯೆಗಳನ್ನ ಹಂತ ಹಂತವಾಗಿ ವಾರದಲ್ಲಿ 4 ದಿನ ನಿಮಗೆ ಸಿಕ್ಕಿ ಪರಿಹರಿಸೋ ಕೆಲಸವನ್ನು ಕೂಡ ಮಾಡ್ತಾ ಇದೀವಿ. ಈಗ ಜನತಾ ದರ್ಶನ ಆರಂಭ ಆಗುತ್ತೆ. ಯಾರು ರಶ್ ಮಾಡದೆ ಅಂದ್ರೆ ತಳ್ಕೊಂಡ್ಬರ್ದೆ ಒಬ್ಬೊಬ್ಬರೇ ಹಂತ ಹಂತವಾಗಿ ಬಂದು ನಿಮ್ಮ ಅಹವಾಲನ್ನ ಹೇಳ್ಬೇಕು ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು. ನಮಸ್ಕಾರ. ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತ ಶ್ರೀಯುತ ಇದ್ದಾರೆ. ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಮಾಜಿ ಅಧ್ಯಕ್ಷರು ಆಗ್ತಾ ಇದ್ದೇನೆ. ಹಾಗೆ ನಮ್ಮ ಗ್ರಾಮ ಪಂಚಾಯಿತಿ ಮತ್ತೋರ್ವ ಸದಸ್ಯರಾದಂತ ಶ್ರೀಮತಿ ಮಂಜು ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೆ ನೆರೆದಿರ್ತಕ್ಕಂತ ಇನ್ನೆಲ್ಲಾ ಇಲಾಖೆಯ ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ.
ಇರೋಣ ಒಬ್ಬೊಬ್ಬರೇ ಕರಿತೀವಿ ಚೀಟಿ ಕೊಟ್ಟಿದ್ದೀವಿ ಅಣ್ಣ ಕರಿತಾರೆ ಕರಿತೀವಿ ಅರ್ಜಿಯನ್ನ ನೋಂದಣಿ ಮಾಡಿಸ್ಕೋಬೇಕು ದಯಮಾಡಿ. ಬನ್ನಿ ಹಿಂದೆ ಬನ್ನಿ ಹಿಂದೆ ಬನ್ನಿ ಆ ಥರ ಹೇಳಿ ನನಗೆ ನೀವು ಯಾರು ಕಟ್ಟೋದು ಬನ್ನಿ ಇವ್ರು ಕಟ್ಟೋದು ಯಾಕೆ ಹಾಕಿ ಅದರಿಂದ ನಾವು ಏನು ಮಂಜೂರಿ ಜಮೀನ ಇದು? ಈಗ 24 ಈ ವಾರದಲ್ಲಿ ಆಯ್ತು. ಈಗ 1 to 5 ಎಲ್ಲ ಮಾಡ್ತಾ ಇದ್ದೀವಿ, ಇನ್ನೊಂದು ವಾರದಲ್ಲಿ ಮಾಡ್ತಾ ಇದ್ದೀವಿ. ಒಂದು ವಾರದಲ್ಲಿ ಮಾಡಿ ಈಗ ಇದೇ ಸರ್ವೆ ನಂಬರ್ 78 ವಯಸ್ಸು, ನನಗೆ 78 ನಾನು ಒಂದು ವಾರದಲ್ಲಿ ಮಾಡಿರೋದು ನನಗೆ ವಾಪಸ್ ಬಾ. ಬರ್ಬೇಕಂದ್ರೆ ಅವರು ಈಗ ಅದೇ ನಿಮ್ ಸರ್ವೆ ನಂಬರ್ ಕ್ಲಿಯರ್ ಮಾಡ್ಕೊಂಡು ಒಂದು ವಾರದಲ್ಲಿ ಮಾಡಿರೋದು ವಾಪಸ್ ಬಾ ನನ್ನ ಹತ್ರ. ಆಯ್ತು ಪ್ರಕಾಶ್ ನಾಲ್ಕನೇ ಅರ್ಜಿ ಶಾಸನ ಇದೆ ಪ್ರಕಾಶ್ ರಾಮ್ ಶೆಟ್ಟಿ ಆಲ್ಕೆರೆ ಬಿಎ ಈಗ ಇದು ಕೋಟಿ ಖಾತೆಗೆ ಅರ್ಜಿ ಹಾಕ್ಬೇಕಮ್ಮ, ಆನ್ಲೈನಲ್ಲಿ ರೈಸ್ ಮಾಡಿಸ್ಬೇಕು ಇವತ್ತೇ ಸಾಯಂಕಾಲ. ಅವ್ರು ಏನು ಡಾಕ್ಯುಮೆಂಟ್ ಬೇಕಾದ್ರೆ ತಗೊಳ್ಳಿ. ಇನ್ನು 6 ತಿಂಗಳಲ್ಲಿ 1 ವರ್ಷದಲ್ಲಿ ನಿಮ್ಗೆ ಚೇಂಜ್ ಮಾಡಿ ನಾನೇ ಹಾಕ್ಬಿಡ್ತೀನಿ, ನಾನೇ ಕಾಂಟ್ಯಾಕ್ಟ್ ಮಾಡಿ. ಈಗ ಒಬ್ಬರನ್ನ ಹಾಕಿದೀವಿ, ಆರ್ಡರ್ ಆಗಿದೆ. ನೆಕ್ಸ್ಟ್ ಇನ್ನೊಂದು ವರ್ಷದೊಳಗಡೆ ನಿನ್ನನ್ನು ಡೈರೆಕ್ಟ್ ಮಾಡಿ ಯಾವರು ಮರ್ಲಿಂಗೌಡಿನ ಇರ್ಲಿ, ಏನು ತೊಂದರೆ ಇಲ್ಲ. ಆಯ್ತಮ್ಮ, ಮಾಡ್ಕೊಡ್ತೀವಿ. 1 ತಿಂಗಳೊಳಗಡೆ ಮಾಡ್ಕೊಡ್ತೀವಿ. ಓಕೆ. ನಿವೇಶನಗಳ ನಿವಾಸಿಗಳು ನಾಗರಾಜು ಜಯರಾಮ ಇಲ್ಲಿ ಬಾಂಬೆ ಏನು ಡಾಕ್ಯುಮೆಂಟ್ಸ್ ಬೇಕು ಅಂತ ಇನ್ನು ಗಾಡಿ ಸಿದ್ದರಾಮಯ್ಯ ಚೌಡಯ್ಯ ಶಿವಾರ ಗ್ರಾಮ ಮಾರ್ಗಡ್ನಳ್ಳಿ ಪೋಸ್ಟ್. ಎಷ್ಟು ಪರ್ಸೆಂಟ್ ಇದೆ? ಆಯ್ತು, ನೀವು ಒಂದು ಗಾಡಿ ಕೊಡ್ತೀವಿ. ಸಿದ್ದಯ್ಯ ಅದೇ ಸಾಕು, ನಿಮ್ಗೊಂದು ಗಾಡಿ ಕೊಡ್ತೀವಿ. ಹೊನ್ನಾಯಕನಹಳ್ಳಿ ಗ್ರಾಮಸ್ಥರು ಅರ್ಜಿ ಸಂಖ್ಯೆ 10 ಸರ್ವೆ ನಂಬರ್ 31 1 ಎಕರೆ ಪ್ರದೇಶವನ್ನು ಅಭ್ಯಸ್ಥ ಮೂಲಕ ಅಳತೆ ಮಾಡಿಸುವ ಬಗ್ಗೆ ಅರ್ಜಿ. ಅದ್ರೊಳಗಡೆ ಸೌದೆ ಹಾಕಿದ್ದಾರೆ, ಮತ್ತೆ ಒಂದು ರೋಡ್ ಸೈಡ್ ಅಲ್ಲಿ ಒಂದಿದೆ. ಅಲ್ಲಿ ಗಮನಕ್ಕೆ ತಂದ್ರೆ ಈ ಪಂಚಾಯತಿಯವರಿಗೆ ಸರ್ ಗಮನಕ್ಕೆ ಅದು ಕ್ಲೀನ್ ಮಾಡೋದೇ ಆಗ್ಲಿ ಏನೇ ಆಗ್ಲಿ ಮಾಡ್ತಾ ಇಲ್ಲ. ಅಲ್ಲಿ ಅರ್ಜಿ ಸಂಖ್ಯೆ 10 ಹೊನ್ನಾಯಕನಹಳ್ಳಿ ಗ್ರಾಮಸ್ಥರು ಜನಾಂಗರಿಗೆ ಆ ಟ್ಯಾಂಕ್ ಕಟ್ಟೆ ಒಳಗೆ ನೀರು ಕುಡಿಯಲ್ಲ. ನಾಳೆನೇ ಅದನ್ನು ತೆರವುಗೊಳಿಸಿ ನೀರು ತುಂಬಿಸಿ ನನಗೆ ಕೊಡ್ರಿ, ಬಡವರು ಏನು ಸರ್ಕಾರ ಏನು ವಿಧಾನಸಭಾ ಕೊಡ್ರಿ, ಅವ್ರೇನೋ ಸೇವೆ ನಂಗೆ ಲೈಸೆನ್ಸ್ ಕೊಡ್ರಿ. ಆಯ್ತು ಕೊಡ್ರಿ, ಒಂದು ಲೈಸೆನ್ಸ್ ಕೊಡ್ರಿ, ನಮಗೆ ನೀವು ಕರೆಕ್ಟ್ ಕೊಡಿಸ್ತೀವಿ ನಾವು. ಕೊಡ್ರಿ ಅದು ಆಯ್ತು. ನೀವು ಆಗುತ್ತೆ ನಿಮ್ಮ ಕೆಲಸ. ಡೆತ್ ಸರ್ಟಿಫಿಕೇಟ್ ಎಲ್ಲ ತಂದ್ಕೊಡಿ. 29 ನಮ್ಮೂರು ಗ್ರಾಮ ಪಂಚಾಯತಿಗೆ ಒಂದು
ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಶಾಸಕರು ಸಮ್ಮುಖದಲ್ಲಿ ಸುಮಾರು ಒಂದು 25 ಜನಕ್ಕೆ ಪೆನ್ಷನ್ ಬರಲಿಲ್ಲ ಅಂತ ನಮ್ಮ ಶಾಸಕರು ಪಾಪ ಅಷ್ಟೊಂದು ಇದಾಗಿ ಹೇಳಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ. ಶಾಸಕರಿಗೆ ಅಧಿಕಾರಿಗಳು ಕೆಲಸ ಮಾಡಿದ ಶಾಸಕರಿಗೆ ಅದು ಇದಾಗೋದು. ಅಧಿಕಾರಿ 27ಕ್ಕೆ 28ಕ್ಕೆ ಮಾತ್ರ 27-28 ಹಣ ಹಾಕ್ತಾರೆ. 31ನೇ ತಾರೀಕಿಗೆ ಖಾಲಿ ಮಾಡಬೇಕು ದುಡ್ಡ ಅನುದಾನನ. ಶಿಕ್ಷಕರು ಗುರುಗಳಾದವರು 4 ಜನಕ್ಕೆ ಒಂದು ಒಳ್ಳೆ ಮಾರ್ಗದರ್ಶನ ಕೊಟ್ಟು ಗುರುಗಳು ಅಂತಂತಾರೆ. 3 ದಿನದಲ್ಲಿ ಆ ಅಕೌಂಟ್ ಹಣನ ಅವರು ಬಿಲ್ಲನ್ನು ರೆಡಿ ಮಾಡಿ 3 ದಿನ ಅಕೌಂಟ್ ಕ್ಲಿಯರ್ ಮಾಡಬೇಕು. ಸರ್ಕಾರ ಒಂದು 20-26 ಸಾವಿರ ಕೋಟಿ ಒಂದು ಬಜೆಟ್ ಅನುದಾನ ಇದು ಮಾಡ್ತದೆ. 3 ದಿನದೊಳಗಡೆ 30,000-40,000 ಅನುದಾನ ಕಟ್ ಮಾಡು ಅಂತ ಹೇಳ್ತಾರೆ. ಯಾಕೆಂದರೆ ಇವರೇ ಈಗ ಕಳ್ಳರು ಮಾಡ್ತಾರೆ ಶಿಕ್ಷಕರನ್ನ. ಅವ್ರು ಯಾವ ರೀತಿ ದುಡ್ಡನ್ನು ಕಟ್ ಮಾಡೋಂಗಿಲ್ಲ, ಇಲ್ಲ ಶಾಲೆ ಉದ್ಧಾರ ಆಗಂಗಿಲ್ಲ, ಒಂದು ವಿದ್ಯಾರ್ಥಿಗೆ ಅದನ್ನು ಇದು ಮಾಡೋಂಗಿಲ್ಲ. ನಾನು DO ಮೇಡಮ್ಗಳದ್ದು ನಾವೇನು ಒಂದು PFCಗಳಾಯಿತು ನಾವೇನು ಮಾಡೋಣ, ನಾನೇ 3ನೇ ವರ್ಷದಿಂದ ಹೇಳ್ತಾ ಇದ್ದೀನಿ. ಲೋಕೇಶ್ ಬಿನ್ ಬೈರೇಗೌಡ, ನಲ್ಲಹಳ್ಳಿ ಗ್ರಾಮ. ಒತ್ತುವರಿ ಆಗಿದೆಯಾ? ಬೇಗ ST-ಗಳಿಲ್ಲ ಅಂತ ನಮ್ಮ ಮಕ್ಕಳಿಗೆ ಇನ್ಕಮ್ ಏನು ಕೊಡ್ತಾ ಇಲ್ಲ ಸರ್. ಕೆರ್ಕುಡಲ್ಲಿ ಇನ್ಕಮ್ ಕಾಸ್ಟ್ ಮಕ್ಕಳಿಗೆ ಇಪ್ಪತ್ತಲ್ಲ ಸರ್, ಸ್ಕಾಲರ್ಶಿಪ್ ಬರ್ತಾವಲ್ಲ ಅವೆಲ್ಲ ಮಕ್ಕಳಿಗೆ ಓದು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ತಗೊಂಡಿಲ್ವಾ? ಅದೇ ಇಂಟರ್ವ್ಯೂ ನಿಮ್ಗೆ ಇಲ್ಲ ನಿಮ್ಮ ಮಕ್ಕಳಲ್ಲಿ ಇಲ್ಲ ಅಂತ ಕೊಟ್ಬಿಟ್ಟಾರೆ ಅಂತ ಹೇಳ್ತಾರೆ. ಅಲ್ಲ, ನಿಮ್ಮ ಸ್ಕಾಲರ್ಶಿಪ್ ನೀವು ಸ್ಕೂಲ್ ಭೇಟಿ ಆಗಿದ್ದೀರಾ? ಅವ್ರು ಏನು ಹೇಳಿದ್ರು? ಬನ್ನಿ ಅಂತ ಮಾಡ್ಕೊಡ್ತಾವ್ರೆ, ಅವ್ರು ಕೊಡ್ತಾ ಇಲ್ಲ. ಅಲ್ಲಿ ನಿಮ್ಮ ನಾವು ಹುಟ್ಟಿ ನಮ್ಮ ಮಕ್ಕಳ ಕಾಲೇಜಿಗೆ ಕಳಿಸ್ತಾ ಇದ್ದೀವಿ. ಇಂಥವ್ರಿಗಿಲ್ಲ ನಮ್ಮ ನಂಜು ಗುಡ್ಗೊಮ್ಮೆ ನಮ್ಮ ಅಪ್ಪ ನಮ್ಮ ಅಜ್ಜಿ ಬಂದು ಕೇಳೋಕೆ ತರೋಕೆ ನಾವು ಇಲ್ಲೇ ಒಣ್ಣೆಲ್ಲ ಹುಟ್ಟಿ ಬೆಳೆದಿರೋದು. ಎಂಟು ವರ್ಷದಿಂದ ನೀವು ಅಳಿಸ್ತಾನೆ ಇದ್ರೆ ಅವ್ರ ಸ್ಕೂಲ್ ಕಳಿಸ್ಬೇಕು, ಏನೋ ಮಾಡ್ಬೇಕಲ್ಲ, ಸಾಲ್ವ್ ಮಾಡ್ಬೇಕಲ್ಲ. ನೀವು ಯಾರ ಹತ್ರ ಮಾತಾಡ್ತೀವಿ, ದಿವಸ ಮಾತಾಡ್ತೀವಿ, ಇವ್ರ ಮಾತಾಡ್ತೀವಿ, ಒಂದು ವಾರದಲ್ಲಿ ಒಂದು ವಾರದಲ್ಲಿ ಸಾಲ್ವ್ ಆಗಿಲ್ಲ ಅಂದ್ರೆ ಕರೆಕ್ಟ್ ನನ್ನ ಹತ್ರ ಆಯ್ತಮ್ಮ. ಅದು ಹೇಳಿದ್ರಿ ನಿಮ್ಗೂ ಭಕ್ತರು ಜಗಳನೇನಮ್ಮ? ಏನಂತ ಆಯ್ತು ಹೇಳಿದಿನಲ್ಲಮ್ಮ, ಇದು